ನಾವು ಆರ್ಮಿಯವರಿಗೆ ಒಂದು ಅಂತಾರೆ ನೋ ಪಾಲಿಟಿಕ್ಸ್. ನೋ ಪಾಲಿಟಿಕ್ಸ್. ಕಾಂಗ್ರೆಸ್ BJP ಇದು ದಳ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಗ್ರೂಪ್ ಇದೆ, ಯಾವುದು ನಾವು ಹಾಕ್ಕೊಳ್ಳಲ್ಲ. ನೋ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಮಗೆ ಇದಿಲ್ಲ. ಜೊತೆಯಲ್ಲಿ ನಾವು ಇರೋದು ಯಾವಾಗ ಆರ್ಮಿಯಲ್ಲಿ ಜೊತೆಲೆ ಒಂದು ರಾಜಸ್ಥಾನಲ್ಲೆಲ್ಲ ಗ್ಲಾಸ್ ತೊಳೆಯೋಕ್ಕೆ ಇರೋಲ್ಲ. ಈಗ ಬ್ರಾಸ್ ಟ್ರಕ್ ಅದನ್ನು ಅಲ್ಲಿ ಬಿಟ್ಟೋಗ್ಬಿಟ್ಟಿದ್ದೆ. ಬ್ರಾಸ್ ಟ್ರಕ್ಕಲ್ಲಿ ಬಂದು ಆ ಥರ ಊಟಕ್ಕೆ ಇಲ್ಲ, ಒಂದೇ ಕಪ್ಪಲ್ಲಿ ಬಿಡೋದು, ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಏನಿಲ್ಲ ಆ ಥರ. ನಮ್ಮಲ್ಲಿ ನಾವು ಇಲ್ಲೂ ಅಲ್ಲ ಹಂಗೆ ಇರೋದು. ಅದು ನಾವು ಇಷ್ಟು ರೆಸ್ಪೆಕ್ಟ್ ಕೊಟ್ಟು ನಮ್ಗೆ ಯಾಕೆ ಕೊಡಲ್ಲ ಅಂತ ನನಗೆ ಆಶ್ಚರ್ಯ. ಹೌದು. ಯಾವುದೇ DC ಆಫೀಸ್ಗೆ ಹೋದ್ರು, ಒಂದು DC ಆದ್ರೂ ಒಂದು ಆರ್ಮಿಯವರು ಅಂತ ಹೇಳಿದ್ರೆ ಒಂದು ಎರಡು ಮಾತು ಒಂದು ಏನಂತ ಕೇಳ್ಬೋದಲ್ಲ, ಅದು ಇಲ್ಲ. ಪೊಲೀಸವರು DC ಆಫೀಸ್ ಬಿಡಿ, ಒಂದು IPS IAS ಪೊಲೀಸು, ಲೋಕಲ್ ಪೊಲೀಸು, ಅವನಿಗೆ ಒಂದು ಆರ್ಮಿಯವರು ಅಂತ ಒಂದು ಇದೇ ಇಲ್ಲ. ಅವನೊಂದು ಡ್ರೆಸ್ ಹಾಕಿದೆ, ಒಂದು ಯೂನಿಫಾರ್ಮ್ ಹಾಕಿದ್ದಾನೆ. ನಾನೊಂದು ಕೆಲಸ ಮಾಡಿದ್ದೀನಿ, ಒಂದು ನನಗೂ ಬೇಜಾರಾಗುತ್ತೆ. ಈ ಟ್ರಾಫಿಕಲ್ಲಿ ಇರೋರು, ಇಲ್ಲಿರೋ ತುಂಬ ಕಷ್ಟ ಇದೆ ಅವರಿಗೆ. ನಾನು ತುಂಬ ಜಾಗದಲ್ಲೆಲ್ಲ ಅವರಿಗೆ ವಾಟರ್ ಬಾಟ್ಲೆಲ್ಲ ಇಟ್ಕೊಂಡು ಕೊಡ್ತೀನಿ. ಫಾರೆಸ್ಟ್ ವಾಚ್ಮ್ಯಾನಿಗೆಲ್ಲ ಇವಾಗ ಸೋಷಿಯಲ್ ವರ್ಕ್ ತುಂಬ ಇದೆ, ಅದೆಲ್ಲ ಕೊಡ್ತಾ ಇರ್ತೀನಿ. ನಾವು ಹೋದರೆ ರೆಸ್ಪೆಕ್ಟ್ ಕೊಡಲ್ಲ. ಯಾರ್ದಾದ್ರು ಪ್ರಾಬ್ಲಮ್ ಆಗಿ ಒಂದು 2-3 ಸುಮಾರು ಕೇಸ್ಗೆ ಹೋಗಿದ್ದೀನಿ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ, ಹೋಗ್ತೀನಿ. ಆಗ ಇಲ್ಲ ನೀವೇನು ಮಿನಿಸ್ಟರ್ ಕಡೆಯವರ ಅವ್ರು ಹೇಳೋದು. ಮಿನಿಸ್ಟರ್ ಕಡೆಯವರಿಗೆ ಮಾತ್ರನಾ? ಎಲ್ಲರಿಗೂ ಒಂದೇ ಇರಬೇಕಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪೊಲೀಸ್ ಇದು ಬಂದು ಎಲ್ಲರಿಗೂ ಒಂದೇ ಥರ ಇರಬೇಕು. ಹೌದು. ಆದರೆ ನೀವು ಹೇಳ್ದಂಗೆ ಆರ್ಮಿಯವರು ಇದೆಲ್ಲ ಒಂದು ಜಾಗದಲ್ಲಿ ಒಂದು ರೆಸ್ಪೆಕ್ಟ್ ಇಲ್ಲ. ಪೊಲೀಸ್ ಸ್ಟೇಷನ್ ರೆಸ್ಪೆಕ್ಟ್ ಇಲ್ಲ, ಇದು ರೆವಿನ್ಯೂಗೆ ಹೋದರೆ ಇಲ್ಲ, DC ಆಫೀಸ್ಗೆ ಹೋದರೆ ಇಲ್ಲ, ಯಾವುದ್ರೂ ನಮಗಿಲ್ಲ.